ನಾನು ಅಮೃತ ಅವ್ರ ಹತ್ರ ಹೀಗೆ ಹೊರಟಾಗಿ ನಡ್ಕೋಬಾರ್ದಾಗಿತ್ತು. ಪಾಪ ಎಷ್ಟೇ ಆದರೂ ಅಮೃತ ಅವರು ಒಂದು ಹೆಣ್ಣು. ಸಾಮಾನ್ಯವಾಗಿ ಹೆಣ್ಮಕ್ಳು ಒಂದು ಹಲ್ಲಿ ಜಿಳ್ಳೆ ನೋಡ್ದೇ ಭಯ ಪಡ್ತಾರೆ. ಅಂಥದ್ರಲ್ಲಿ ಅಷ್ಟು ದೊಡ್ಡ ಹದ್ದು, ಅದ್ರ ಜೊತೆ ಹಾವು ನೋಡಿದ್ರೆ ಭಯ ಆಗೋದು ಸಾಮಾನ್ಯ. ನಾನು ಯಾಕೆ ಅವ್ರ ದೃಷ್ಟಿಕೋನದಲ್ಲಿ ನಿಂತು ಯೋಚನೆ ಮಾಡಲಿಲ್ಲ? ಕೋಪದ ಕೈಲಿ ಬುದ್ಧಿ ಕೊಟ್ಟು ಅವ್ರಿಗೆ ಏನೇನೋ ಮಾತಾಡ್ಬಿಟ್ಟೆ. ಪಾಪ ಎಷ್ಟು ಬೇಜಾರಾಗಿರ್ತಾರೋ ಏನೋ. ಮದುವೆ ಆದ ಹೊಸರಲ್ಲಿ ಹೆಣ್ಮಕ್ಳು ಈ ಥರ ಒಬ್ಬೊಬ್ಬರೇ ತವ್ರ ಮನೆಗೆ ಹೋದ್ರೆ ತವ್ರ ಮನೇಲಿ 108 ಪ್ರಶ್ನೆಗಳು ಹುಟ್ಕೊಳ್ಳುತ್ತಂತೆ. ಅಮೃತ ಅವರು ಇವತ್ತು ಒಬ್ಬರೇ ತವ್ರ ಮನೆಗೆ ಹೋದ್ರು. ಗಂಡ ಸರಿ ಇಲ್ವೇನೋ, ಹಾಗೆ ಹೀಗೆ. ನಾನು ಲೋಕಾರೂಢಿ ಮಾತು ಹೇಳಿದೆ ಅಷ್ಟೇ, ಯೋಚನೆ ಮಾಡಪ್ಪ ನೀನೆ. ನಾನು ಯಾಕೆ ಬಂದಿಲ್ಲ ಅಂತ ಅಲ್ಲಿ 108 ಪ್ರಶ್ನೆಗಳು ಕೇಳಿರ್ಬೋದು. ಅಮೃತ ಅವ್ರಿಗೆ ಎಷ್ಟು ಮುಜುಗರ ಆಗಿರುತ್ತೋ ಏನೋ, ಅದಕ್ಕೆಲ್ಲ ಏನು ಉತ್ತರ ಕೊಟ್ಟರೋ ಏನೋ. ನನ್ನಿಂದಾಗಿ ಅವ್ರು ಸುಳ್ಳು ಹೇಳೋ ಸಂದರ್ಭನೂ ಬಂದಿರ್ಬೋದು. ಛೇ, ನನ್ನನ್ನು ಅಷ್ಟು ಇಷ್ಟಪಡೋ ಅಮೃತ ಅವ್ರ ಮನಸ್ಸನ್ನ ನೋಯಿಸ್ಬಿಟ್ನಲ್ಲ. ಒಂದೊಂದ್ಸತಿ ಯಾಕೆ ನನ್ನ ಬುದ್ಧಿ ನನಗೆ ಕೈ ಕೊಡುತ್ತೆ. ಅಮೃತ ಅವ್ರ ಮೇಲಿನ ಅತಿಯಾದ ಪ್ರೀತಿಯಿಂದ ಹೀಗೆಲ್ಲ ಮಾಡ್ತಾ ಇದ್ದೀನ? ಅವ್ರನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯದಿಂದ ಹೀಗೆಲ್ಲ ಆಡ್ತಾ ಇದ್ದೀನ? ಅವ್ರು ನನ್ನಿಂದ ದೂರ ಆದರೆ ಅವ್ರಿಗೆ ನನ್ನ ಬೆಲೆ ಗೊತ್ತಾಗುತ್ತೆ ಅಂತ ಹೀಗೆಲ್ಲ ಮಾಡ್ತಾ ಇದ್ದೀನ? ಒಂದು ಗೊತ್ತಾಗ್ತಾ ಇಲ್ವಲ್ಲ. ಆದರೆ ಅದು ಏನೇ ಇರಲಿ, ನಮ್ಮಿಬ್ಬರ ಜಗಳ ನಮ್ಮಿಬ್ಬರ ಮಧ್ಯೆ ಇರಬೇಕು. 4 ಗೋಡೆ ಬಿಟ್ಟು ಹೊರಗೆ ಹೋಗಬಾರ್ದು. ಅಮೃತ ಅವ್ರನ್ನ ನೋಡಕ್ ಹೋಗಲ್ಲ. ಬೇಡ, ಆಗಲೇ ಬರಲ್ಲ ಅಂತ ಹೇಳಿ ಈಗ ಹೋದ್ರೆ ಸಣ್ಣನಾಗ್ಬಿಡ್ತೀನಿ. ನಾನು ಹೋಗಲ್ಲ. ಸಣ್ಣವನಾದ್ರೆ ಏನೀಗ? ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ಗಂಡ ಹೆಂಡತಿ ಮಧ್ಯ ಇದೆಲ್ಲ ಇರಬಾರ್ದು ಅಂತ. ಬಿಟ್ಕೊಟ್ರೇನೆ ಅಲ್ವಾ ಸಂಬಂಧ. ನಾನಲ್ಲಿಲ್ಲದೆ ಅಮೃತ ಅವರು ಎಷ್ಟು ಮುಜುಗರ ಪಡ್ತಾ ಇರ್ತಾರೋ ಏನೋ. ಅದೇನೇ ಇರಲಿ, ಆಮೇಲೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಇವಾಗ ನನ್ನಲ್ಲಿ ಹೋಗೋದೇ ಸರಿ. ಸದ್ಯ ಯಾರೂ ನೋಡಿಲ್ಲ. ನೋಡಿದರೆ ಮರ್ಯಾದೆ ಹೋಗಿರೋದು. ಅದರಲ್ಲೂ ಅಮ್ಮ ನೋಡಿದರೆ ಅಮೃತ ಅವ್ರಿಗೆ ಅಷ್ಟೆಲ್ಲ ಬೈದು ಸೀನ್ ಕ್ರಿಯೇಟ್ ಮಾಡಿ ಇವಾಗ ಹೆಂಡತಿ ನೋಡೋಕೆ ಹೋಗ್ತಿದ್ದಾನೆ ಅಂತ ಚೆನ್ನಾಗಿ ಆಡ್ಕೊಂಡಿರೋರು. ಯಾರಾದರೂ ನೋಡೋಕ್ಕಿಂತ ಮುಂಚೆ ಮೊದಲಿನ ಜಾಗ ಖಾಲಿ ಮಾಡಬೇಕು. ಅಮ್ಮ, ಏನು ಸವಾರಿ ಎಲ್ಲ ಹೊರಟಿರೋ ಹಾಗಿದೆಯಲ್ಲ? ಅದು ಏನಿಲ್ಲ, ಆಚೆ ಕಡೆ ತಣ್ಣ ಗಾಳಿ ಬರ್ತಾ ಇತ್ತಲ್ಲ, ಓಡಾಡ್ಕೊಂಬರೋಣ ಅಂತ. ಓಹೋ, ಏನಪ್ಪ ಅರ್ಜುನ, ತಂಗಾಳಿಲಿ ಯಾವುದಾದ್ರೂ ಪ್ರೇಮ ಸಂದೇಶ ಹುಡ್ಕೊಂಡು ಹೊರಟಿದ್ಯಾ? ಏನು ಪ್ರೇಮದ ಸಂದೇಶನ? ಅದೆಲ್ಲ ಸೀನಿಲ್ಲ ಬ್ರದರ್. ನಾನೇನು ಹೆಂಡತಿ ಮನೆಗೆ ಹೋಗ್ತಾ ಇಲ್ಲ. ನಾವೆಲ್ಲಿ ಹೇಳಿದ್ವಪ್ಪ ನಿನ್ನ ಹೆಂಡತಿ ಮನೆಗೆ ಹೋಗ್ತಾ ಇದೆಯಾ ಅಂತ? ನೋಡಿದ್ಯಾಮ, ನಮ್ಮ ಅರ್ಜುನ ಸನ್ಯಾಸಿ ಸತ್ಯ ನಾವು ಕೇಳಿದೇನೆ ಹೇಗೆ ಹೊರಗೆ ಬಂತು ಅಂತ. ಈಗೇನು
ಇಬ್ರು ರೇಗಿಸ್ತಾ ಇರ್ತೀರಾ ಅಥವಾ ಹೊರಗೆ ಹೋಗಿ ಬಿಡ್ತೀರಾ? ಓಹೋ, ಯಾರು ಹೋಗೋಲ್ಲ ಅಂದಂಗಿತ್ತು, ಈಗ ನೋಡಿದ್ರೆ ಇಷ್ಟೊಂದು ಅರ್ಜೆಂಟಾ? ಅರ್ಜೆಂಟ್ ಏನಿಲ್ಲ, ಪಾಪ ಅವ್ರು ಒಬ್ಬರೇ ಹೋಗಿದ್ದಾರೆ. ಅವ್ರ ಮನೇಲಿ ತಪ್ಪು ತಿಳ್ಕೊತಾರೆ ನಮ್ಮ ಮನೆಯವ್ರ ಬಗ್ಗೆ. ಅವ್ರ ಮನೆಯಲ್ಲಿ ನಮ್ಮ ಮನೆಯವ್ರ ಮರ್ಯಾದೆ ಹೋಗೋದು ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಹೋಗ್ತಾ ಇದ್ದೀನಿ, ಬೇರೆ ಏನೂ ಇಲ್ಲ. ಆಹಾ, ಓಹೋ, ಮನೆ ಮರ್ಯಾದೆ ಉಳಿಸೋಕೆ ಕಂಕಣ ತೊಟ್ಟಿರೋ ಅರ್ಜುನ ಹೇಗೆ ಸುಭದ್ರ ಹತ್ರ ಓಡೋಗ್ತಾ ಇದ್ದ ನೋಡಮ್ಮ. ನಾನೆಲ್ಲೂ ಕೇಳಿರ್ಲಿಲ್ಲಪ್ಪ, ಅದು ಇಷ್ಟೊಂದು ಅರ್ಜೆಂಟಲ್ಲಿ. ಹೌದಪ್ಪ, ನಾನು ಎಲ್ಲೂ ಕೇಳೂ ಇರಲಿಲ್ಲ, ಎಲ್ಲೂ ನೋಡೂ ಇರಲಿಲ್ಲ. ಅಮ್ಮ, ಅಣ್ಣ, ಈಗ ನನ್ನ ಹೋಗಿ ಬಿಡ್ತಿರೋ ಇಲ್ವೋ? ಅಯ್ಯೋ, ನಾವೆಲ್ಲಿ ತಡಿತಿದ್ದೀವಪ್ಪ, ಧಾರಾಳವಾಗಿ ಹೋಗ್ಬೋದು. ಹೋಗು. ಅಲ್ಲಿ ನಿನ್ನ ಸುಭದ್ರ ನಿನಗೋಸ್ಕರ ಕಾಯ್ತಾ ಇರ್ತಾಳೆ ಅಲ್ವಾ? ಆದರೆ ಮಾವನ ಮನೆಗೆ ಈ ಥರ ಡ್ರೆಸ್ಸಲ್ಲಿ ಹೋಗ್ತೀನಾ? ಏಯ್, ಸ್ವಲ್ಪ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗೋ. ನೀನು ಹೋಗೋದು ಅವ್ರಿಗೆ ನಮ್ಮನೆ ದೇವ್ರ ಸತ್ಯ ಗೊತ್ತಾಗೋದು ಬೇಡಪ್ಪ, ಬೇಡ. ಮೊದಲು ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗು. ಸರಿ. ಸನ್ಯಾಸಿ ಸನ್ಯಾಸಿ ಅರ್ಜುನ ಸನ್ಯಾಸಿ. ಒಳ್ಳೆ ಅರ್ಜುನ. ನೋಡಮೃತ, ತಂದೆ ಆದವನು ಮಕ್ಕಳನ್ನ ಹೆರದೇ ಇರಬಹುದು, ಆದರೆ ತಂದೆ ಮಕ್ಕಳಿಗೆ ಎರಡನೇ ತಾಯಿ ಇದ್ದ ಹಾಗೆ. ನೀನು ಸರೋಜ ರೂಮಲ್ಲಿ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಅವಳು ಖುಷಿಯಾಗಲಿ ಅಂತ ನೀನು ನಿನ್ನ ನೋವನ್ನೆಲ್ಲ ಬಚ್ಚಿಟ್ಕೊಂಡು ಅವಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಸುಳ್ಳು ಹೇಳ್ತಾ ಇದ್ದಿದ್ದು ಈ ತಂದೆ ಹೃದಯಕ್ಕೆ ಗೊತ್ತಾಯ್ತಮ್ಮ. ಅಪ್ಪ. ಹೌದಮ್ಮ, ನೀನು ಸುಳ್ಳು ಹೇಳ್ತಾ ಇರಬಹುದು, ಆದರೆ ನಿನ್ನ ಕಣ್ಗಳು ನಿಜಾನೇ ಹೇಳ್ತಾ ಇವೆ. ನೋಡು, ತಾಯಿ ಕರಳಿಗೆ ಕೆಲವು ಸೂಕ್ಷ್ಮವಾದ ಸಂಕಟಗಳು ಅರ್ಥ ಆಗಲ್ಲ. ಅಂಥ ಸೂಕ್ಷ್ಮಗಳು ತಂದೆಗೆ ಅರ್ಥ ಆಗತ್ತಮ್ಮ. ನಿಜ ಹೇಳು ಅಮೃತ, ನಿನ್ನ ಮತ್ತೆ ಅರ್ಜುನ್ ಮಧ್ಯೆ ಏನು ನಡೀತಾ ಇದೆ? ಈ ಅಪ್ಪನ ಹತ್ರ ಏನು ಮುಚ್ಚಿಡ್ಬೇಡ ಅಮೃತ. ಹೇಳ್ಬೇಡಮ್ಮ. ಅಪ್ಪ, ನೀವು ಹೇಳ್ತಾ ಇರೋದು ಸತ್ಯ. ನನಗೆ ಅರ್ಜುನ್ ಅವ್ರ ಜೊತೆ ಹೊಂದ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅಲ್ಲಮ್ಮ, ನೀವಿಬ್ರು ಅಷ್ಟು ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರಿ. ಮದುವೆಗೆ ಮುಂಚೆನೆ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ರೆ, ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲಮ್ಮ. ಅಲ್ಲಮ್ಮ, ನಿಮ್ಮಿಬ್ಬರ ಮಧ್ಯೆ ಇರೋ ಸಮಸ್ಯೆ ಆದರೂ ಏನು? ನೋಡು, ನನ್ನ ಹತ್ರ ಏನೂ ಮುಚ್ಚಿಡ್ಬೇಡ. ಅದೇನೇ ಇದ್ರೂ ನಾನು ಮುಂದೆ ನಿಂತು ಬಗೆಹರಿಸ್ತೀನಿ. ಹೇಳಮ್ಮ. ಹೌದು, ನೀವು ಹೇಳ್ತಾ ಇರೋದು ಸರಿನೇ. ನಾನೇ ಅರ್ಜುನ್ ಅವ್ರನ್ನ ಇಷ್ಟಪಟ್ಟು ಮದುವೆ ಆದೆ. ಆದರೆ ನನಗೆ ಅವ್ರ ಜೊತೆ ಏನೂ ಸರಿ ಹೋಗ್ತಾ ಇಲ್ಲ ಅಪ್ಪ. ಇಷ್ಟು ದಿನ ನಾನೇ ಅವ್ರನ್ನ ದೂರ ಇಟ್ಬಿಟ್ಟಿದ್ದೆ. ರುದ್ರ, ನಿಜವಾದ ಪೂಜೆ ಈಗ ಶುರುವಾಗ್ತಿದೆ. ಸಿದ್ಧನಾಗಿದ್ದೀಯಾ? ಹೂ ಗುರುಗಳೇ. ಇದೇನಿದು ಬೆಳಿಗ್ಗೆನೆ ಎಲ್ಲರೂ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಹಾಗಾದರೆ ನಿಮ್ಗಿನ್ನೂ ವಿಷಯನೇ ಗೊತ್ತಿಲ್ವಾ? ವಿಚಾರನ ಏನು ಮಾವ? ಅರೆ, ಇದೇನು ಅಮೃತ, ಅರ್ಜುನ್ ಹೀಗೆ ಕೇಳ್ತಾ ಇದ್ದಾನೆ, ನೀನು ಅವನಿಗೇನು ಹೇಳಿಲ್ವಾ?